ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಪಿಸೋಡ್ 9ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಎಪಿಸೋಡ್ನ ಸ್ಟಾರ್ಟಿಂಗ್ನಲ್ಲಿ ಇಲ್ಲಿ ನಮಗೆ ಮಹಾರಾಣಿನ ತೋರಿಸ್ತಾರೆ. ಇಲ್ಲಿ ಅವರು ಟೀ ಕುಡಿತಿರ್ತಾರೆ. ಆಮೇಲೆ ಅವರು ನ್ಯಾನಿಕ್ಯೂಗೆ ಹೇಳ್ತಿರ್ತಾರೆ, ನಾನು ನಿನ್ಗೊಂದು ಕೆಲಸನ ಕೊಟ್ಟಿದ್ನಲ್ಲ ಅದನ್ನ ಮಾಡಿದ್ಯಾ ಅಂತ. ಅದಕ್ಕೆ ನ್ಯಾನಿಕ್ಯೂ ಕೂಡ ಹೇಳ್ತಿರ್ತಾರೆ, ಸೇವೆಯಲ್ಲಿ ನಾನು ರಾಯಲ್ ಸೇವಕನಿಗೆ ಲೆಟರ್ ಕಳ್ಸೋದಕ್ಕೆ ಒಬ್ಬ ವ್ಯಕ್ತಿನ ಕಳ್ಸಿದ್ದೆ. ನನಗೆ ಫುಲ್ಲು ಕಾನ್ಫಿಡೆನ್ಸ್ ಇದೆ. ಇವತ್ತು ದರ್ಬಾರಲ್ಲಿ ರಾಣಿ ಸೂಸಿಂಗ್ ಬಗ್ಗೆ ಮಾತಾಡ್ತಾರೆ. ಈ ಮಾತಿಗೆ ಮಹಾರಾಣಿ ಕೂಡ ಹೇಳ್ತಿರ್ತಾರೆ, ವೆರಿ ಗುಡ್, ಅವಳಿಗೆ ಸ್ವಲ್ಪ ಕೇಪಬಿಲಿಟಿ ಇರ್ಬೋದು, ಆದ್ರೆ ಅವಳು ನನ್ನ ಸಮ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವಳಿಗೆ ಯಾವುದೇ ಮನೆತನನೂ ಇಲ್ಲ, ಯಾರಿಂದನೂ ಸಪೋರ್ಟು ಇಲ್ಲ. ನನ್ಗನ್ಸೋದಿಲ್ಲ ಅವಳಿಗೋಸ್ಕರ ರಾಜರು ಅವ್ರ ನಂಬಕಸ್ಥ ಮಂತ್ರಿಗಳ ಮಾತನ್ನ ತಿರಸ್ಕರಿಸ್ತಾರೆ ಅಂತ. ಇಷ್ಟೆಲ್ಲ ಹೇಳ್ಕೊಂಡು ಮಹಾರಾಣಿ ಅವ್ರು ಕುಡಿತಿದ್ದು ಟೀನ ಕಪ್ತಿರುತ್ತಲ್ಲ ಅದನ್ನ ಟೇಬಲ್ ಮೇಲೆ ಇಡ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ನಮ್ಗೆ ದರ್ಬಾರ್ನ ತೋರಿಸ್ತಾರೆ. ಇಲ್ಲಿ ಎಲ್ಲಾ ಮಂತ್ರಿಗಳು ಒಟ್ಟಿಗೆ ಹೇಳ್ತಿರ್ತಾರೆ, ಮಹಾರಾಜರು ಅಪ್ಪಣೆ ಕೊಡ್ಬೇಕು ರಾಣಿ ಸೂಸಿಂಗ್ ನ ಮೆಹಲಿಂದ ಆಚೆ ತೆಗಿಯೋದಕ್ಕೆ. ಫಸ್ಟ್ ಬಂದು ಮಂತ್ರಿ ಕೇಳ್ಕೊಂಡಿರ್ತಾರಲ್ಲ, ಇಲ್ಲಿ ಅವರು ಹೇಳ್ತಿರ್ತಾರೆ, ಮಹಾರಾಜರು ಈ ವಿಚಾರದಲ್ಲಿ ಬೇಗನೆ ನಿರ್ಧಾರ ತಗೋಬೇಕು. ನಾನು ನಿಮ್ಮ ಹತ್ರ ವಿನಂತಿ ಮಾಡ್ಕೋತಾ ಇದ್ದೀನಿ, ಮಾಟ ಮಂತ್ರ ಜಾದೂ ಮಾಡೋ ಅಂತ ಹೆಂಗಸ್ನ ಅಷ್ಟು ದೊಡ್ಡ ಪಟ್ಟದಲ್ಲಿ ಕೂರ್ಸೋದು ಈ ಮನೆತನಕ್ಕೆ ಅಗೌರವ ತೋರಿಸ್ದಂಗೆ. ಅದಕ್ಕೆ ಮಹಾರಾಜ್ರೆ ನೀವು ಮತ್ತೆ ಇನ್ನೊಂದ್ಸತಿ ಯೋಚನೆ ಮಾಡಿ. ಈ ಮಾತನ್ನೆಲ್ಲ ಕೇಳಿ ರಾಜನ್ಗೆ ಸ್ವಲ್ಪ ಕೋಪ ಬಂದ್ಬಿಡುತ್ತೆ. ಇಲ್ಲಿ ಅವರು ಹೇಳ್ತಿರ್ತಾರೆ, ಸಾಕು ಇಲ್ಲಿಗೆ ನಿಲ್ಸಿ, ಈ ವಿಷಯದಲ್ಲಿ ಏನೇ ನಿರ್ಧಾರ ತಗೊಳ್ಳೋದಿದ್ರು ಅದನ್ನ ನಾನೇ ತಗೋತೀನಿ. ಇಷ್ಟ ಹೇಳ್ಬಿಟ್ಟು ಮಹಾರಾಜ ಅಲ್ಲಿಂದ ಹೊರಟೋಗ್ತಾರೆ. ರಾಜನ್ ಜೊತೆ ಇರೋ ಮಂತ್ರಿ ಹೇಳ್ತಿರ್ತಾರೆ, ಇಲ್ಲಿಗೆ ಈ ದರ್ಬಾರು ಮುಗಿಯುತ್ತೆ. ಈಗ ಸೀನು ಶಿಫ್ಟ್ ಆಗಿ ಮಹಾರಾಜರನ್ನ ತೋರಿಸ್ತಾರೆ. ಇಲ್ಲಿ ಮಹಾರಾಜರಿಗೆ ಎಷ್ಟೊಂದು ಮನವಿ ಪತ್ರಗಳು ಬಂದಿರುತ್ತೆ, ಅದೆಲ್ಲದ್ರಲ್ಲೂ ಒಂದೇ ಬರ್ದಿರುತ್ತೆ, ಏನು ಅಂದ್ರೆ ರಾಣಿ ಸೂಸಿಂಗ್ ನ ಅರಮನೆಯಿಂದ ತೆಗ್ದಾಕ್ಬೇಕು ಅಂತ. ರಾಜರ ಹತ್ರದಲ್ಲಿರುವಂತ ಮಂತ್ರಿ ಅವರಿಗೋಸ್ಕರ ಟೀ ತಗೋ ಬರ್ತಿರ್ತಾರೆ. ಇದನ್ನೆಲ್ಲ ನೋಡಿ ರಾಜನ್ಗೆ ಫುಲ್ಲು ಕೋಪ ಬಂದಿರುತ್ತೆ. ಇವ್ರ ಕಣ್ಣಿಗೆಲ್ಲ ನಾನೇನು ಫೂಲ್ ತರ ಕಾಣಿಸ್ತಿದ್ದೀನಿ ಅಂತ ಜೋರಾಗಿ ಟೇಬಲ್ ಮೇಲೆ ಹೊಡಿತಿರ್ತಾರೆ. ರಾಜನ್ಗೆ ಇಷ್ಟೊಂದು ಕೋಪ ಬಂದಿರೋದನ್ನ ನೋಡಿ ಮಂತ್ರಿ ಫುಲ್ಲು ಎದ್ರುಕೊಂಡು ಮಂಡಿ ಊರಿ ಕೆಳಗಡೆ ಕುತ್ಕೋಬಿಡ್ತಾನೆ. ಇಲ್ಲಿ ರಾಜ ಅವನ್ ಮನ್ಸಲ್ಲವನೇ ಮಾತಾಡ್ಕೋತಿರ್ತಾನೆ, ರಾಣಿ ಸೂಸಿಂಗು ಸಾಮಾನ್ಯವಾದ ಹೆಂಗ್ಸಲ್ಲ, ಅವಳನ್ನ ನಾನು ನನ್ನ ಕಣ್ಮುಂದೆ ಇಟ್ಕೊಳ್ಳಿಲ್ಲ ಅಂದ್ರೆ ನಾನು ಹೆಂಗೆ ಸಮಾಧಾನವಾಗಿ ಇರಕ್ಕಾಗುತ್ತೆ ಅಂತ ಇಲ್ಲಿ ರಾಜ ಹಣೆ ಮೇಲೆ ಕೈ ಇಟ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಅದೇ ಟೈಮಿಗೆ ಒಬ್ರು ಸೇವಕರು ಬಂದ್ಬಿಟ್ಟು ಹೇಳ್ತಿರ್ತಾರೆ, ಮಹಾರಾಜೆ ಒಂದು ತೊಂದರೆ ಆಗ್ಬಿಟ್ಟಿದೆ, ದಕ್ಷಿಣದಲ್ಲಿ ಎಲ್ಲಾ ಕಡೆನೂ ಅಕಾಲ ಬಂದ್ಬಿಟ್ಟಿದೆ, ಎಲ್ಲಾ ಜಾಗಗಳು ಫುಲ್ಲು ಬಂಜಾರ ಆಗ್ಬಿಟ್ಟಿದೆ, ಮತ್ತೆ ಎಲ್ಲಾ ಪ್ರಜೆಗಳು ಸಾಯ್ತಾ ಇದ್ದಾರೆ. ಈ ಮಾತನ್ನ ಕೇಳಿ ರಾಜನ್ಗೆ ಸ್ವಲ್ಪ ಕೋಪ ಬರುತ್ತೆ. ಅವರು ಎದ್ದು ನಿಂತ್ಕೊಂಡು ಏನು ಅಂತ ಜೋರಾಗಿ ಕೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ನಮ್ಗೆ ರಾಣಿ ಸೂಸಿಂಗ್ ನ ತೋರಿಸ್ತಾರೆ. ಇಲ್ಲಿ ಅವರು ಕುತ್ಕೊಂಡು ಟೀ ಕುಡಿತಿರ್ತಾರೆ. ಆಗ ಅವ್ರ ಸೇವಕಿ ನಿಧಾನಕ್ಕೆ ನಡ್ಕೊಂಡ್ ಬರ್ತಿರ್ತಾಳೆ. ಇಲ್ಲಿ ಆಗ ರಾಣಿ ಹೇಳ್ತಿರ್ತಾಳೆ, ನೀನು ಶಾಹಿ ಅಡ್ಗೆ ಮನೆಯಿಂದ ಬರುವಾಗ ಯಾಕೆ ಇಷ್ಟೊಂದು ಬೇಜಾರಲ್ಲಿ ಬರ್ತಿದ್ಯಾ ಅಂತ ಕೇಳ್ತಿರ್ತಾರೆ. ಈ ಮಾತಿಗೆ ರಾಣಿ ಸೇವಕಿ ಹೇಳ್ತಿರ್ತಾಳೆ, ಮಹೋದಯ ನೀವೇ ಇಷ್ಟೊಂದು ಅರಮನೆಯಲ್ಲಿ ಬಿಂದಾಸ್ ಆಗಿರೋದು, ನಿಮಗ್ ಗೊತ್ತಾ ದಕ್ಷಿಣದಲ್ಲಿ ಅಕಾಲ ಬಿದ್ದು ಎಷ್ಟು ಜನ ಕಷ್ಟಪಡ್ತಿದ್ದಾರೆ ಅಂತ. ಎಲ್ಲಾ ಕಡೆನೂ ಶರಣಾರ್ಥಿಗಳು ಬಂದಿದ್ದಾರೆ, ರಾಜರು ಎಷ್ಟೊಂದೆಲ್ಲ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ, ಆದ್ರೆ ಏನು ಕೂಡ ಪ್ರಭಾವನೆ ಬೀಳ್ತಿಲ್ಲ. ಈ ಮಾತನ್ನ ಕೇಳಿ ರಾಣಿ ಸೂಸಿಂಗು, ಏನು ದಕ್ಷಿಣದಲ್ಲಿ ಅಕಾಲ ಬಿದ್ದಿದ್ಯಾ? ಇದನ್ನ ನೋಡಿ ರಾಣಿ ಸೂಸಿಂಗು ಅವಳು ಬೆಳ್ಳಲ್ಲಿ ಲೆಕ್ಕ ಹಾಕ್ತಿರ್ತಾಳೆ. ರಾಣಿ ಅವಳ ಮನ್ಸಲ್ಲಿ ಅವಳೆ ಮಾತಾಡ್ಕೋತಿರ್ತಾಳೆ, ರಾಜ್ಯ ಯಾವಾಗ ಉದ್ಧಾರ ಆಗುತ್ತೆ ಅಂದ್ರೆ ಜನಗಳು ಯಾವಾಗ ಖುಷಿಯಾಗಿರ್ತಾರೆ, ರಾಜ್ಯ ಯಾವಾಗ ಕೆಳಗ್ ಬೀಳುತ್ತೆ ಅಂದ್ರೆ ಯಾವಾಗ ಅದ್ರಲ್ಲಿರೋ ಪ್ರಜೆಗಳೆಲ್ಲ ದುಃಖದಲ್ಲಿರ್ತಾರೆ ಅವಾಗ. ಇಲ್ಲಿ ರಾಣಿ ಏನು ಮಾತಾಡ್ದಿರೋದನ್ನ ನೋಡಿ ಸೇವಕಿ ಹೇಳ್ತಿರ್ತಾಳೆ, ಮಹೋದಯ ನಾನು ಏನ್ ಹೇಳೋದಕ್ ಬರ್ತಿದ್ದೀನಿ ಗೊತ್ತಾ, ಆಚೆ ಎಲ್ಲರೂ ರೂಮರ್ಸ್ ನ ಸ್ಪ್ರೆಡ್ ಮಾಡ್ತಿದ್ದಾರೆ, ಈ ತರ ಅಕಾಲ ಬಂದಿರೋದು ನಿಮ್ಮಿಂದಾನೆ ಅಂತ. ಇಲ್ಲಿ ರಾಣಿ ಸೂಸಿಂಗ್ ಹೇಳ್ತಿರ್ತಾಳೆ, ಇಲ್ಲಿ ನಡೀತಿರೋ ಅಂತ ಆಡಳಿತ ಏನಿದೆ ಅದು ತುಂಬಾ ವೀಕ್ ಆಗಿದೆ, ಸುಮ್ನೆ ಹೆಂಗಸ್ರ ಮೇಲೆ ಎಲ್ಲ ಬ್ಲೇಮ್ನು ಹಾಕ್ಬಿಡ್ತಾರಷ್ಟೇ. ಆಮೇಲೆ ನಮ್ಮ ಮಹಾರಾಜರ ಬಗ್ಗೆ ಅಂತ ಹೇಳ್ತಿರ್ತಾಳೆ. ಅವಾಗ ಅವಳ ಸೇವಕಿ ಹೇಳ್ತಿರ್ತಾಳೆ, ಮಹೋದಯ ಸ್ವಲ್ಪ ನಿಧಾನಕ್ಕೆ ಮಾತಾಡಿ. ಈ ಮಾತನ್ನ ಕೇಳಿ ರಾಣಿ ಸೂಸಿಂಗು ನಗ್ತಿರ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.